ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. 6:30 ಆಗಕ್ಕೆ ಬಂದೈತೆ ಟೈಮ್. 5 ಗಂಟೆಗೆ ಎದ್ದನ್ನು ಕರೀರಿ. 5 ಗಂಟೆಗೆ ಎದ್ದೀನಿ ರೀ. ಇವಾಗ ನನ್ನ ಜಳಕ್ಕೆ ಕಸ ಹೊಡ್ಬೋದು ಎಲ್ಲ ಆಗೈತ್ರೆ ನೋಡಿರಿ. ನಿನ್ನೆಯಲ್ಲಿ ಜೋಳ ತುರಿದೆ, ಅದು ಜೋಳ ಎಲ್ಲ ಹಿಟ್ಟು ಬಡ್ದಂಗಾಗ್ಯಾರ, ಅದೆಲ್ಲ ಚೆಲ್ಲೈತೆ ನೋಡಿರಿ. ನೀರು ಕೂಡ ಬಂದಾವ್ರೆ. ಬ್ಯಾರಲ್ ತುಂಬಿಸಿ ಮೊದಲು ಬಾಂಡೆ ತೊಳ್ಯಾಕಿಟ್ಟಿ ನೋಡಿರಿ. ಎಲ್ಲ ನೀರು ಬಂದು ಅಂದರೆ ಕೆಲಸ ಅವಸರ ಆಗ್ತೈತೆ ರೀ. ಬರ್ರಿ ಇವತ್ತಿನ ರೂಟೀನ್ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಾಷ್ಟಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನೀರು ಕಾಯಕ್ಕಿಟ್ಟಿನಿ ನೋಡ್ರಿ ಅಲ್ಲಿ ಒಲೆ ಮ್ಯಾಗ. ದೋಸೆ ಮಾಡ್ಬೇಕಂತೇಳಿ ಪುಂಡಿ ದೋಸೆ ಹಿಟ್ಟು ಮಿಕ್ಸಿ ಹಾಕಿಟ್ಟೆ ನೋಡ್ರಿ. ಎಷ್ಟು ಉಬ್ಬಿ ಬಂದೈತ್ರಿ ದೋಸೆ ಹಿಟ್ಟು. ಇನ್ನೊಂದು ಸ್ವಲ್ಪ ಆದರೆ ಕೆಳಗೆ ಚೆಲ್ತಿರ್ತೀನಿ. ಬಾಂಡೆ ತೊಳ್ಕೊಂಬಂದು ಇನ್ನೂ ಮಕ್ಕೊಂಡಾರೆ ಒಬ್ಬೊಬ್ರು. ದೋಸೆ ಹಾಕಿ ಕೊಡ್ತೀನಿ ರೀ ಅವ್ರಿಗೆ. ನಿನ್ನಿದು ಬಟಾಟೆ ಪಲ್ಯ ಐತ್ರಿ, ಒಂದು ಸ್ವಲ್ಪ ಚಟ್ನಿ ಮಾಡ್ತೀನಿ ರೀ, ಕೊಬ್ಬರಿ ಚಟ್ನಿ. ಬಾಂಡೆ ತೊಳ್ಕೊಂಬರ್ತೀನಿ ರೀ. ಬಾಂಡೆ ತೊಳ್ಕೊಂಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಾಷ್ಟ ಮಾಡೋ ಮುಂದೆ ವಿಡಿಯೋನ ಅಲ್ಲಿಗೆ ಬಂದ್ ಮಾಡಿದ್ದೆ ರೀ. ಬಂದ್ ಮಾಡಿದ್ದಕ್ಕೆ ಇವಾಗ ಚಾಲೂ ಮಾಡಿದ್ ನೋಡ್ರಿ. ಮತ್ತು ಬಟ್ಟೆ ಸ್ಟಿಚ್ ಮಾಡತ್ತೀನಿ ರೀ. ಚಂದ ಇಡೀ ದಿನ ಅವತ್ತು ಬಟ್ಟೆ ಹೊಲಿದ್ರಿ. ನಾಷ್ಟ ಮಾಡಿಕೊಟ್ಟು ಬಂದವರಿಗೆ ರೊಟ್ಟಿ ಪಲ್ಯ ರಾತ್ರಿ ಅಂದು ಸ್ವಲ್ಪ ನಿನ್ನೆ ರೊಟ್ಟಿ ಇದ್ದು ರೀ. ಪಲ್ಯನೂ ಇತ್ತಲ್ಲಿ, ಅದು ಕೊಬ್ಬರಿ ಚಟ್ನಿ ದೋಸೆ ತಿಂದರೆ ಬಟಾಟೆ ಪಲ್ಯ ಅದು ಉಳಿದಿದ್ದು. ಮಧ್ಯಾಹ್ನದಾಗ ನಾಷ್ಟ ಊಟ ಮಾಡ್ತಾರತ್ತೆ. ಇವತ್ತು ಮನೆಗೆ ಹೋಲಿಲ್ಲ ರೀ. 4 ಬ್ಲೌಸ್ ಹೊಲ್ದೇನು ರೀ. ಅವು ಡಿಸೈನ್ದು ಹೊಲ್ದಿದ್ರೆ ಮತ್ತು ಪಿಕೋ ಪಾಲ್ ಮಾಡ್ಬೇಕು ರೀ. ಅವು ಸೀರೆಯು ನಾಳೆ ಮಾಡ್ತೀನಿ ರೀ, ಇವತ್ತೇನು ಆಗಂಗಿಲ್ಲ. ಬಟ್ಟೆ ಹೊಲಿಯತ್ತಿದ್ದೆ ನಾನು. ಹೊಲಿ ಮುಂದೆ ನನ್ನ ಮಗ ವಿಡಿಯೋ ಮಾಡ್ಯಾನ ರೀ. ಇಡೀ ದಿನ ಏನೂ ವಿಡಿಯೋನ ಮಾಡ್ಕೊಳಕ್ಕೆ ಆಗಲಿಲ್ಲ ನಾ ಅಂತ ಇದ್ದೆ ರೀ. ಬಟ್ಟೆ ನೋಡ್ರಿ ಎಷ್ಟು ಹೊಲ್ದೀನಿ, ಇಷ್ಟೆಲ್ಲ ಚೂರು ಬಿದ್ದಾವತ್ತೆ ವಿಡಿಯೋ ಮಾಡ್ಕೊಳಕತ್ತಾರೆ ಅವರು. ದೊಡ್ಡವ ನನ್ನ ಮಗ ಬಂದನ್ರಿ. ಅವನು ಸ್ವಲ್ಪ ಚಂದ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾನೆ. ಮೊಬೈಲ್ ಹಿಡಿದು ವಿಡಿಯೋ ಮಾಡೋ ಬಟ್ಟೆ ಹೊಲಿ ಮುಂದೆ ಹಿಂಗೆ ಕಟಿಂಗ್ ಮಾಡೋ ಮುಂದೆ ಅದು ಹಿಡಿತಾನೆ. ಅವನೇ ಮೊಬೈಲ್ ಹಿಡಿದು ಮಾಡಕತ್ತಾನ ನೋಡ್ರಿ. ಮುಖ ಹೆಂಗೆ ಆಗೈತೆ ನೋಡಿ. ಮಮ್ಮಿ ಸಾಕು ಬಿಡು ಅಂತ ಅನ್ನತ್ತಿದ್ದು. ಭಾಳ ಕೇರ್ ಮಾಡ್ತಾನೆ ಸ್ವಲ್ಪ. ಸಾಕು ಬಿಡು ನಾಳೆ ಹೊಲಿಕೈತಿ ಅಂತ ಅನ್ನತ್ರೆ. ಇಲ್ಲಪ್ಪ ನಾನು ಹೊಲಿಯಬೇಕು, ಇವನ್ನ ಕೊಡ್ಬೇಕು, ನಾಳೆ ಕೊಡ್ತೀನಿ ಅಂತ ಹೇಳಿ ಅವರಿಗೆ. ಅದಕ್ಕೆ ಹೊಲಿದು ಕೊಡಬೇಕು. ಶನಿವಾರ ದಿನ ಎಷ್ಟೊತ್ತಿದ್ರು ಕೊಡ್ತೀನಿ ಅಂತಂದಿದ್ದೆ ರೀ. ಅವ್ರಿಗೆ ಆಗಲಿಲ್ಲ ರೀ. ನಾ ಅನ್ನತ್ತಿದ್ದೆ ಅವರಿಗೆ. ಅನ್ನತನ ಆಯ್ತಾ ಮಮ್ಮಿ ಇನ್ನೊಂದು ಏನೋ ಎಷ್ಟು ಅದಾವತ್ತ ಅನ್ನತ್ತೆ. ಸುಸ್ತು ಬರಾಕತ್ತೈತ್ರಿ. ಅಷ್ಟು ಕುಂಡ್ರಕ್ಕೆ ಆಗೋಲಾಗಿತ್ತು ರೀ ಕುರ್ಚಿ ಮ್ಯಾಗ. ಆದರೂ ಹಾಗೆ ಹೊಲಿಯಾಕತ್ತೀನಿ ರೀ. ಇನ್ನೊಂದು ಸ್ವಲ್ಪ ಲಾಸ್ಟ್ ಐತ್ರಿ, ಫಿನಿಶಿಂಗ್ ಮುಗಿಯಾಕೆ ಬಂದೈತ್ರಿ. ಲಾಸ್ಟಿನ ಆಲ್ಮೋಸ್ಟ್ ಅಷ್ಟು ಮುಗಿಸಿನಿ ರೀ. ಇಡೀ ದಿನ ಹೊಲಿನು ಸಾಕು. ನಮ್ಮ ಅಕ್ಕನ ಮಗ ಒಬ್ಬ ಇದ್ರಿ, ಅವ ಒಬ್ಬ ಮಾತಾಡತ್ತಿದ್ದ. ರಾತ್ರಿ ಭಾಳ ಆಗೈತಿ ಕಕ್ಕು, ಮನೆಗೆ ಹೋಗೋಣ ಬಾ ಅಂತ ಅನ್ನತ್ತಿದ್ರೆ. ಇಲ್ಲಪ್ಪ ಇನ್ನು ಮುಗೀತಂದ್ರೆ ಮುಗೀತು ನೋಡಿ. ಇದಕ್ಕೆ ಕಸಿ ಮಾಡಿಬಿಟ್ರೆ ಮುಗೀತಿನ ಬ್ಲೌಸ ಎಲ್ಲ ಮುಗಿದು. ಎಲ್ಲ ಒಂದು ಸೇಮ್ ರೀ. ಇದ್ರ ಬ್ಲೌಸಿಂದ ಅಳತೆ ಕೂಡ ತೋರಿಸೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡ್ರಿ. ವಿಡಿಯೋ ಅಪ್ಲೋಡ್ ಮಾಡಿದ್ದಾರಲ್ಲ ಅದೇ ಅವೇ ಬ್ಲೌಸ್ಗಳು ನೋಡ್ರಿ. ಮುಖ ಹೆಂಗೆ ಬೆವ್ರಿ ಕೆಟ್ಟ ಕಾವ್ರಿ. ಒಳಗೆ ಪತ್ರದಾಗ ಮಳೆ ಆಗಿ ಈಗ ಅರ್ಗವಾದಂಗೆ ಆಗಿಬಿಟ್ಟೈತ್ರಿ. ನಮ್ಮ ಕಡೆ ರೀ ಸಿಕ್ಕಾಪಟ್ಟೆ ಕಾವ್ರಿ. ಈಗ ನೋಡ್ರಿ ಬ್ಲೌಸ್ಗಳು ಹೆಂಗೆ ಡಿಸೈನ್ ಮಾಡಿ ನೋಡ್ರಿ. ಇವಕ್ಕೆ ರೇಟ್ ಎಷ್ಟು ತೊಗೋಬೇಕು ಅಂತ ಕಮೆಂಟ್ ಮಾಡಿರಿ ನೀವು. ನಂದು ರೇಟ್ ಕೂಡ ನಾನು ಹೇಳ್ತೀನಿ ನಿಮ್ಗೆ. ಹೇಳ್ತೀನಿ ನೋಡಿರಿ. ಬ್ಲೌಸ್ ಅಂತೂ ತುಂಬಾ ನೀಟ್ ಆಗ್ಯಾವ್ರಿ ಇವು. ನನಗೆ ವಿಡಿಯೋ ಇದು ಶುಕ್ರವಾರದ ವಿಡಿಯೋ ಐತ್ರಿ. ನಾನು ಇವತ್ತು ಅಪ್ಲೋಡ್ ಮಾಡತ್ತೀನಿ. ಯಾಕಂದ್ರೆ ತುಂಬಾ ಸುಸ್ತಾದಂಗೆ ಆಗಿ ಅವ್ನು 4 ಬ್ಲೌಸ್ ಒಂದೇ ದಿನ ಸ್ಟಿಚ್ ಮಾಡಿ, ಹಾಗೆ ಶನಿವಾರ ದಿನ ಪಿಕೋ ಪಾಲ್ ಮಾಡಿ, ಶನಿವಾರ ದಿನ ಅವ್ರು ಒಯ್ದ್ರಿ ಅವರೆಲ್ಲ ಸೀರೆಗಳು ನೀಟಾಗ್ಯಾವಂದ್ರಿ. ಅಮೌಂಟ್ ಕೂಡ ಕೊಟ್ಟು ಹೋದ್ರೆ ನೋಡ್ರಿ. ಕೈಯಾಗ ಬೇರೆ ಕಸ್ಟಮರ್ ಅರ್ಜೆಂಟ್ಲಿ ಹಿಂಗೆ ಹೊಲಿದು ಕೊಟ್ಟಿವಂದ್ರೆ ಜಲ್ದಿನೇ ಅಮೌಂಟ್ ಕೊಡ್ತಾರೆ. ಊರನ್ನೋರು ಸ್ವಲ್ಪ ಲೇಟ್ ಮಾಡ್ತಾರೆ. ಕಾಯಂ ಕಸ್ಟಮರ್ ಇರ್ತಾರಂದ್ರು ಊರಾಗಿರ್ತಾರಲ್ಲೇ ಸ್ವಲ್ಪ ಲೇಟ್ ಮಾಡಿ ಕೊಡ್ತಾರೆ. ಈಗ ಬೇರೆ ಊರನ್ನವ್ರನ್ನ ನಾನು ಒಂದು ಸ್ವಲ್ಪ ಅರ್ಜೆಂಟ್ ಮಾಡಿ ಹೊಲ್ದು ಕೊಟ್ಟೆ ರೀ. ಅವರಿಗೆ ಖುಷಿ ಆಯ್ತು ರೀ, ನನಗೂ ಖುಷಿ ಆದಂಗೆ ನೋಡಿರಿ. ಅಮೌಂಟ್ ಕೈಯಾಗ ಕೊಟ್ಟು ಹೋದ್ರೆ ರೀ. ಎಷ್ಟು ಅಮೌಂಟ್ ಆಯ್ತಂತ ಪೂರ್ತಿ ಎಂಡ್ವರೆಗೆ ನೋಡಿರಿ. ವಿಡಿಯೋ ಗೊತ್ತಾಗ್ತೈತೆ ರೀ. ವಿಡಿಯೋ ಲಾಸ್ಟ್ ಎಂಡಲ್ಲಿ ನಿಮ್ಗೆ ಹೇಳ್ತೀನಿ ರೀ ಅಮೌಂಟ್ ಎಷ್ಟಾಯಿತು ಮತ್ತು ಯಾವ ಬ್ಲೌಸಿಗೆ ಎಷ್ಟು ರೇಟ್ ತೊಗೊಂಡಿನಂತ. ಪೂರ್ತಿ ವಿಡಿಯೋ ನೋಡಿರಿ. ನಾನಿವಾಗ ಕಸಿ ಮಾಡ್ಕೊಳಕತ್ತೀನರಲ್ಲ ಅದ್ರೊಳಗಡೆ ಕಟ್ ಮಾಡ್ಕೊಳಕತ್ತೀನಿ ರೀ. ಕಡೆ ಬರ್ತೈತಿ ನೋಡಿರಿ, ಆ ಸೈಡಾಗ ಕಟ್ ಮಾಡ್ಕೊಂಡು ಹೊಲಿತೀನಿ ರೀ. ನಾನು ಮೊದಲೇ ಕಟ್ ಮಾಡಿ ಇಟ್ಕೊಳಂಗಿಲ್ಲ ರೀ ಯಾವುದೂ ಬಟ್ಟೆ. ಅಷ್ಟೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ. ಅಲ್ಲೇ ಬೇಕಾದಂಗೆ ಇಟ್ಕೊಂಡು ಕಟ್ ಮಾಡಿಬಿಡ್ತೀನಿ ರೀ. ಯಾವುದೇ ಅರಿವಿ ಬೇಕಾದ್ರೂ ಮೀರಿ ಅವರು ಹಾಗೆ ತಮಾಷೆ ಮಾಡಾಕತ್ತಿದ್ರಿ ಹೋಗೋಣ ಬರ್ರಿ ಅಂತೇಳಿ. ಮತ್ತು
ತನ್ನಾತಿದ್ರೆ ಅವ್ರ ಜೊತೆ ಮಾತಾಡ್ಕೊತಾನ. ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ ನಾನು. ಅದಕ್ಕೆ ವಾಯ್ಸ್ ಓವರ್ ಕೊಡೋದು ನನಗೆ ಮೇನ್ ಪ್ರಾಬ್ಲಮ್ ಆಗಕತ್ತೈತ್ರಿ. ವಿಡಿಯೋ ಮಾಡೋದೇನಿಲ್ಲ ರೀ. ವಾಯ್ಸ್ ಓವರ್ ಹೆಂಗಂದ್ರೆ ಇಡೀ ದಿನ ಚಂತನ ಕೆಲಸ ಮಾಡಿ ಬಂದ್ರಿ ರಾತ್ರಿ ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದಂದ್ರೆ ನನಗೆ ಸುಸ್ತು ಬಂದಂಗೆ ಆಗ್ತೈತ್ರಿ. ನಿದ್ದಿಗಣ್ಣಾಗ ಯಾವ ಥರ ಮಾತಾಡ್ತೀನಿ ಅನ್ನೋದು ಏನು ಗೊತ್ತು. ಇವಾಗಂತೂ ಬಟ್ಟೆಗಳು ಭಾಳ ಅದಾವ್ರಿ. ಸ್ವಲ್ಪ ವಿಡಿಯೋನು ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ನನ್ನ ಮಗನ ಸ್ಕೂಲಿಗೆ ಹೋಗಿದ್ದು ಮತ್ತು ಅಲ್ಲಿ ಫಂಕ್ಷನ್ದು ಅದೆಲ್ಲ ವಿಡಿಯೋಗಳು ಹಾಗೆ ಪೆಂಡಿಂಗ್ ಅದಾವ್ರಿ. ಎಡಿಟಿಂಗ್ ಮಾಡಿಲ್ಲ, ಅವನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನೋಡ್ರಿ. ನನಗೆ ಒಂದು ವಾರ ಆಯ್ತು ರೀ. ಇವತ್ತಿಗೆ ಸಂಡೇ ದಿನ ವಿಡಿಯೋ ಹಾಕಿದಕ್ಕೆ ಹೊಳ್ಳಿ ವಿಡಿಯೋನ ಹಾಕಿಲ್ಲ ನಾನು. ಇವತ್ತಿಗೆ 8 ದಿನ ಆಯಿತು. ಅದಕ್ಕೆ ಇವತ್ತು ಇದನ್ನಾದರೂ ಅಪ್ಲೋಡ್ ಮಾಡ್ಬೇಕಂತೇಳಿ ವಿಡಿಯೋ ಎಡಿಟಿಂಗ್ ಮಾಡಕತ್ತೀನಿ ರೀ. ವಾಯ್ಸ್ ಓವರ್ ಕೊಟ್ಟು ಹೆಂಗೆ ಬರ್ತೈತೆ ಗೊತ್ತಿಲ್ಲ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕು, ಶೇರು, ಕಮೆಂಟು ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿ. ಹಾಗೆ ಜಾಯಿನ್ ಬಟನ್ ಬಂದೈತಿ. ಯಾರಿಗಾದ್ರೂ ನನಗೆ ಸಪೋರ್ಟ್ ಮಾಡುವಂಥ ಮಾಡಬೇಕು ಅನ್ನೋ ಹಂಗೆ ಮನವಿ ಇದ್ರೆ ಜಾಯಿನ್ ಬಟನ್ ತೊಗೊಂಡು ನನಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಡಾಲರ್ ಜಮಾ ಆಗೋಕ್ಕೆ ಹೆಲ್ಪ್ ಮಾಡ್ದಂಗೆ ಆಗತ್ತೆ ನೋಡಿರಿ ಜಾಯಿನ್ ಬಟನ್ ತೊಗೊಂಡ್ರೆ. ಇವಾಗ ನೋಡಿರಿ ನಾನು ಕಸಿ ಕಸಿಗೆ ಕಟ್ ಮಾಡ್ಕೊಳಕ್ಕೆ ಸ್ಟ್ರೇಟಾಗಿ ಹಿಡಿದು ಹೊಲಿಗೆ ಹಾಕೋತೀನಿ ನೋಡಿರಿ. ಈ ಥರ ಕ್ರಾಸಾಗಿ ಹಿಡ್ಕೋಬೇಕ್ರಿ. ಬಟ್ಟೆ ಕ್ರಾಸಾಗಿ ಹಿಡ್ಕೊಂಡಿದ್ರೆ ಜಲ್ದಿ ಹೊಳ್ತೈತೆ ನೋಡಿರಿ. ಕಸಿ ಚಂದ ಬರ್ತೈತೆ ರೀ ನೀಟಾಗಿ. ಬಟ್ಟೆ ಒಳಗೆ ಜಾಸ್ತಿ ಮಾಡಿಕೊಡ್ಬೇಕ್ರಿ ಕಸಿ. ಹಂಗಂದ್ರೆ ಬ್ಲೌಸ್ ಖಾಯಂ ಇರ್ತೈತಲ್ಲ, ಬ್ಲೌಸಿಂದ ಕಲರ್ದ ನಾವು ಮಾಡಿಬಿಟ್ಟಿವಂದ್ರೆ ರೀ ಯಾವಾಗೂ ಇರ್ತೈತೆ ರೀ. ಈಗ ನಾವು ರೆಡಿಮೇಡ್ ತಂದಿದ್ದು ಹಚ್ಬೋದು ರೀ, ಆದ್ರೆ ಅದು ಶೈನಿಂಗ್ ಹೋಗೋ ಚಾನ್ಸ್ ಇರ್ತೈತೆ ರೀ. ಅದು ಭಾಳ ದಿನ ಆಗೋಣ ಇದು ಆಗ್ತೈತೆ ರೀ. ಬಟ್ಟೆ ಒಳಗಿಂದ ಆದರೆ ಚಂದ ಕಾಣಿಸ್ತೈತೆ ನೋಡಿರಿ. ಬಟ್ಟೆ ಒಳಗಿಂದ ಆದರೆ ಚಂದ ಕಾಣಿಸ್ತೈತೆ ರೀ. ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ಸ್ವಲ್ಪ ಸಣ್ಣದಾಗಿ ಬರ್ಬೇಕಂದ್ರೆ ನಾವು ಕ್ರಾಸಾಗಿ ಕಟ್ ಮಾಡಿಕೊಂಡು ಹೊಲ್ದಿವಂದ್ರೆ ರೀ ಜಲ್ದಿ ಹೊಳ್ತೈತೆ ನೋಡಿರಿ ಕಸಿ. ಬಟ್ಟೆ ಹೊಲಿದು ನನ್ನ ಮುಖ ನೋಡ್ರಿ ಯಾವ ಥರ ಆಗೈತಿ. ಸುಸ್ತು ಬಂದಂಗೆ ಆಗಕತ್ತೈತೆ ರೀ ಇಡೀ ದಿನ. ಕರೆ ಆದರೂ ಬಟ್ಟೆ ಬಿಡ್ತಾ ಇಲ್ಲ ನಾನು ಹೊಲಿದು. ಈಗ ನಾನು ಹೊಲಿದು ಕೊಡ್ತೀನಿ ಅವ್ರಿಗೆ ಅಂದೀವಿ, ನಾವು ಹಿಡ್ದಿದ್ದೀವಂದ್ರೆ ರೀ ಅದನ್ನು ಬಟ್ಟೆ ಹೊಲಿದು ಕೊಡಬೇಕು ರೀ. ಕಾಯಂ ಕಸ್ಟಮರ್ ಇದ್ದವ್ರ ದಿನ ಒಂದು ಸ್ವಲ್ಪ ಲೇಟ್ ಮಾಡಿ ನಡೀತಿದ್ರೆ ಅವಕಾಶ ಇರ್ತೈತೆ ಅವರಿಗೆ ನಡಿತೈತೆ ರೀ. ಈಗ ಬೇರೆ ಕಸ್ಟಮರನ್ನ ನಮ್ಮ ಮನೆ 2 ಬ್ಲೌಸ್ ಹೊಲ್ದು ಕೊಟ್ಟಿನ್ರಲ್ಲ, ಅವರು ಇವು ಬ್ಲೌಸ ಅವು ಚಂದ ಅನಿಸಿ ಮತ್ತೆ ಇವು 2 ತಂದು ಕೊಟ್ಟು ಹೋಗ್ಯಾರೆ. ಇವಾಗ ಕಸಿ ರೆಡಿ ಮಾಡಿದೆ ನೋಡಿರಿ. ಮಕ್ಕಳು ಎಷ್ಟೊತ್ತನ ನಿಂದಿರ್ತಾರೆ ನಮ್ದು ಕೆಲಸ ಆಗೋ ಮಟ್ಟ. ಸ್ಟ್ಯಾಂಡ್ ಆದರೆ ನನಗೆ ಸ್ವಲ್ಪ ಇದು ಆಗ್ತೈತೆ ಕರೆ ರೀ. ಇದು ನೋಡಿರಿ ಬ್ಲೌಸ್ ಎಷ್ಟು ಫಿನಿಶಿಂಗ್ ಆಯಿತು. ಕಸಿ ನೋಡಿರಿ ಎಷ್ಟು ನೈಸಾಗಿ ಬಂದವ್ರು ಸಣ್ಣದಾಗಿ. ಡೋರಿ ನಾನೇನು ಅಷ್ಟು ಹೆವಿ ಡಿಸೈನ್ದು ಡೋರಿ ಕೊಟ್ಟರು ಅಷ್ಟು ಜಂಪರ್ ಬ್ಲೌಸ್ ನೀಟ್ ಅನ್ಸಂಗಿಲ್ಲ. ಸಿಂಪಲ್ ಡೋರಿನ ಜಾಸ್ತಿ ಕೊಡ್ತೀನಿ ರೀ. ಅವ್ರು ಹೇಳಿದ್ರೆ ಮಾತ್ರ ಕೊಡ್ತೀನಿ ರೀ. ನಾನೇನೋ ಕೊಟ್ಟಿನಿ ಅಂದ್ರೆ ಮತ್ತು ಅವ್ರು ಕಟ್ ಮಾಡಿ ತೆಗಿಯೋದಂದ್ರೆ ಅಂಥೇಳಿ ಅವ್ರ ಬ್ಲೌಸಿಗೆ ಹೆಂಗಿರ್ತಾರೆ ನೋಡ್ರಿ ಅಷ್ಟು ಸಿಂಪಲ್ಲಾಗಿ ಹೊಲಿತೇನೆ ರೀ ಅಷ್ಟೇ ನೋಡಿರಿ. ಇದು ಒಂದು ಬ್ಲೌಸ್ ಆಯ್ತು ರೀ. ಈಗ ಇನ್ನೂ ಇಷ್ಟು ಮಿಕ್ಕಿದು ಎಲ್ಲ ಬ್ಲೌಸ್ಗಳು ತೋರಿಸ್ತೀನಿ ಬೇಕಾದ್ರೆ. 4 ಬ್ಲೌಸ್ ಯಾವ ಥರ ರೆಡಿ ಮಾಡಿನಂತ. ಇಡೀ ದಿನ ಹೊಲಿದ್ರೆ ಮೀರಿ 4 ಮುಗ್ದು ಅನ್ನೋದು ಖುಷಿ ನೋಡಿರಿ. ಈ ಸೀರೆ ಒಳಗಿಂದ ಈ ಬ್ಲೌಸ್ ರೀ. ಇದನ್ನು ಸೀರೆ ಪಿಕೋ ಪಾಲ್ ಮಾಡ್ಬೇಕು ರೀ. ಇನ್ನೂ 3 ಬ್ಲೌಸ್ ಅದಾವೆ ರೀ. ಅವ್ರದ್ದು 3 ಬ್ಲೌಸ್ಗಳನ್ನ ತೊಗೋಬೇಕತ್ತೆ ಹೊಂಟೆ ನೋಡ್ರಿ. ಅಲ್ಲಿ ಮ್ಯಾಗ ಹಾಕೀನಿ ರೀ ಹೊಲದ. ಒಂದೇ ದಿನ ಹೊಲ್ದೀನಿ ರೀ. 2 ದಿನ ಟೈಮಿಂಗ್ ಕೊಟ್ಟಿರಿ. ಅಮಾವಾಸ್ಯೆ ದಿನ ಕೊಟ್ರಿ. ಅಮಾವಾಸ್ಯೆ ದಿನ ಕಟ್ ಮಾಡಿ ಇಟ್ಟೀನಿ ರೀ. ಕಟ್ ಮಾಡಿಟ್ಟು ಮರುದಿವ್ಸ ಒಂದು ಹೊಲ್ದೀನಿ ರೀ. ಅವತ್ತು ಹೊಲಿಲಾಕತ್ತಿದ್ರೆ ಅವತ್ತೇನು ಆಲಿಲ್ಲ ರೀ. ಮರುದಿವ್ಸ ರೀ ಲೈಟ್ ಹೋಗೋದು ಬರೋದು ಕರೆಂಟ್ ಒಂದೇ ಬ್ಲೌಸ್ ಮುಗಿಲಿಲ್ಲ ರೀ. ಇವತ್ತು ಕರೆಂಟ್ ಇದ್ದು ನೋಡಿರಿ ಪೂರ 4 ಬ್ಲೌಸ್ ಮುಗ್ದವ್ರೆ. ಇದು ಡಿಸೈನ್ ಹೆಂಗೆ ಬಂದೈತೆ ನೋಡಿರಿ. ಡೋರಿ ನೋಡಿರಿ ಅದು 2 ಕಲರ್ದು ಹೆಂಗೆ ಬಂದೈತೆ ಅಂದ್ರೆ ರೀ ಅದೇ ಬಟ್ಟೆ ಒಳಗನ ಸ್ವಲ್ಪ ಸೈಡ್ ಆ ಕಲರ್ ಅಷ್ಟು ಈ ಕಲರ್ ಅಷ್ಟು ಮಿಕ್ಸ್ ಬರಂಗನ ಕಟ್ ಮಾಡ್ಕೊಂಡಿದ್ದೆ ರೀ. ಅದು ಚಂದ ಆಗೈತೆ ನೋಡಿರಿ. ಇದು ನೋಡಿರಿ ಡಿಸೈನ್ ಯಾವ ಥರ ಆಗೈತಿ. ಚಂದ ಅನಿಸ್ತೈತೆ ನೋಡಿರಿ ಈ ಡಿಸೈನ. ನಾನೆಲ್ಲ ಜಾಸ್ತಿ ಡಿಸೈನೇ ಹೊಲಿತೀನಿ ಕರೆ ರೀ. ಹಳ್ಯಾಗ ಹೆಂಗಂದ್ರೆ ರೇಟ್ ಜಾಸ್ತಿ ಆಗ್ತೈತೆ ಕೊಡಂಗಿಲ್ಲ ರೀ. ಒಬ್ಬೊಬ್ರು ಹೊಲಿ ಅಂದವರು ಅಷ್ಟೇ ಹೊಲಿತೀನಿ ರೀ. ನಾನು ಒತ್ತಾಯ ಮಾಡಿ ಹೊಲಿದ್ನಿ ಅಂದ್ರೆ ನಾನು ಕಷ್ಟಪಟ್ಟು ಹೊಲ್ದಿರ್ತೀನಿ ರೀ. ಅಷ್ಟು ಅಮೌಂಟ್ ಕೊಟ್ಟರೆ ಇನ್ನೂ ಚಲೋ ರೀ. ಅಮೌಂಟ್ ಕೊಡಂಗಿಲ್ಲತ್ತೆ ನಾ ಜಾಸ್ತಿ ಡಿಸೈನ್ ಹೊಲಿಯಂಗಿಲ್ಲ ರೀ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮೊದಲೆಲ್ಲ ಹೊಲ್ದು ಕೊಟ್ಟಿನಿ ರೀ. ಯಾರೂ ಅಮೌಂಟ್ ಕೊಡಂಗಿಲ್ಲ ರೀ ಜಾಸ್ತಿ. ಅದಕ್ಕೆ ಈಗ ಆ ಸೀರೆ ಒಳಗಿಂದ ಈ ಬ್ಲೌಸ್ ನೋಡಿರಿ ಈ ಡಬಲ್ ಕಲರ್ ಬಂದೈತೆ ರೀ. ಅದು ಸಾರಿ ಒಳಗಿಂದ ಸ್ವಲ್ಪ ತೊಗೊಂಡು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿರಿ. ಎಲ್ಲ ಪ್ಯಾಚ್ ವರ್ಕ್ ಡಿಸೈನ್ ಅದಾವ್ರಿ. ಇವು 4 ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ ಅದಾವ್ರಿ. ಚಂದ ಆಗ್ಯಾವಂದ್ರಿ. ಅವ್ರು ಒಯ್ದ್ರಿ ಇಷ್ಟು ಖುಷಿ ಆದ್ರಿ. ಇದು ಬ್ಲೌಸ್ ಅಂತೂ ತೀರಾ ಚಂದ ಆಗೈತೆ ರೀ. ಇದಕ್ಕಿನ್ನ ಮುತ್ತು ಹಚ್ಬೇಕು ರೀ. ನಾನು ವಿಡಿಯೋ ಮಾಡ್ಕೊಂಡು ಮುಂದೆ ಹಚ್ಚಿಲ್ಲ ರೀ. ಅವಾಗ ಹಾಗೆ ಹೊಲದು ಹಾಕಿದ್ದಿರಲೆ ಡೋರಿ ನೋಡಿರಿ ಇದು ಯಾವ ಥರ ಬಂದೈತಿ. ಇದು ಕೂಡ ಸಾರಿ ಒಳಗಿಂದನ ಪ್ಯಾಚ್ ವರ್ಕ್ನ ಪ್ಯಾಚ್ ಮಾಡೀನಿ ರೀ. ಅದು ಬ್ಲೌಸ್ ಪೀಸ್ ಗುಲಾಬಿ ಕಲರ್ ಬಂದೈತೆ ರೀ. ಸಾರಿ ಬಂದುಬಿಟ್ಟು ಆ ಕಲರ್ ಇರುತ್ತೆ. ಸಾರಿ ಸ್ವಲ್ಪ ಸೈಡ್ ತಕ್ಕೊಂಡು ಈ ಥರ ಪ್ಯಾಚ್ ವರ್ಕ್ ಮಾಡಿದ್ವಿ ಅಂದರೆ ಚಂದ ಭಾಳ ಅನ್ನಿಸ್ತಾವ್ರೆ.
ಡೋರಿ ಕೂಡ ಅದರಲ್ಲೇ ಮಾಡಿದ್ರಿ, ಅದೇ ಪೀಸಲ್ಲೇನ ಮಾಡಿದ್ರಿ. ಇದು ಬ್ಲೌಸ್ ನೋಡ್ರಿ ಎಷ್ಟು ನೀಟ್ ಕಾಣಿಸ್ತೈತಿ, ಭಾಳ ಶೈನಿಂಗ್ ಅನ್ಸಾಕತ್ತಿದ್ರಿ. ಲೈಟ್ ಬೆಳಕಿಗೆ ಹೆಂಗೆ ಕಾಣತೈತಿ ನೋಡ್ರಿ. ಅವ್ರು ಕೈಯಾಗ ಹಿಡಿದು ನೋಡಿ ಬಂದ್ರೆ ಚಂದ ಭಾಳ ಆಗೈತೆ ಅನ್ನತ್ರಿ. ಲೇಸ್ ಎರಡು ಸ್ಟೆಪ್ ಕೊಟ್ಟಿನಿ, ಒಂದು ಸಿಂಗಲ್ ಸ್ಟೆಪ್ ಲೇಸ್ ಐತ್ರಿ, ಒಂದು ಡಬಲ್ ಸ್ಟೆಪ್ಪಿಂದ ಲೇಸ್ ಕೊಟ್ಟಿನಿ ನೋಡ್ರಿ. ಈ ಸಾರಿ ನೋಡ್ರಿ ಈ ಥರ ಬಂದೈತಿ. ಸಾರಿ ಒಳಗಿನ ಸ್ವಲ್ಪ ತಕ್ಕೊಂಡು ಪ್ಯಾಚ್ ಮಾಡಿ ನೋಡ್ರಿ. ಅದಕ್ಕೆ ಹಿಂದೆ ಡಿಸೈನ ಈ ಥರ ಮಾಡಿದ್ವಿ ಅಂದ್ರೆ ಅಮೌಂಟ ಜಾಸ್ತಿ ನಾವು ಅರ್ನಿಂಗ್ ಮಾಡ್ಬೋದು ನೋಡ್ರಿ. ಸಿಂಪಲ್ ಆಗಿ ಹೊಲ್ದಿವಿ ಅಂದ್ರೆ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಬ್ಲೌಸ್ ನೋಡ್ರಿ, ಇದಂತೂ ತುಂಬಾ ಸಿಂಪಲ್ ಆಗಿ ಇದ್ರೂ ಕೂಡ ಡಿಸೈನ್ ಅಂತೂ ಮಸ್ತ್ ಐತ್ರಿ. ಇದು ಭಾಳ ಇಷ್ಟಪಟ್ರಿ. 2-3 ಮಂದಿ ಇಲ್ಲಿ ನೋಡಕತ್ತಿದ್ರಿ. ಅವ್ರು ಬಂದು ಒಯ್ಯು ಬಂದ್ರಿ. ಮತ್ತೆ ಇಬ್ಬರು ಕಸ್ಟಮರ್ ಬಂದಿದ್ರೆ ಬಟ್ಟೆ ಹಾಕ್ಲಕ್ಕ. ನನಗೆ ಯಾವಾಗೂ ಈ ಥರ ಹೊಲ್ದು ಕೊಟ್ಟಿಲ್ಲಲ್ಲ ಅನ್ನಕತ್ರಿ. ನೀವು ಹೇಳಿದ್ರೆ ಮಾತ್ರ ಹೊಲ್ದು ಕೊಡ್ತೀನಿ. ಹಾಗೆ ನನಗೆ ಹೆಂಗಂದ್ರೆ ಊರನ್ನೋರು ಅಮೌಂಟ್ ಜಾಸ್ತಿ ಕೊಡೋಂಗಿಲ್ಲ ಅನ್ನೋದು ನೋಡ್ರಿ ಅಷ್ಟೇ. ನಾವು ಹೇಳಿದ್ರು ಮೀರಿ ನಾ ಇದಕ್ಕೆ ರೇಟ್ ಎಷ್ಟು ಮಾಡಿ ನಂತರ 300 ರೂಪಾಯಿ ನೋಡ್ರಿ. ಇದು ಬ್ಲೌಸಿಗೆ 300 ರೂಪಾಯಿ. ಹಾಗೆ ಪ್ಯಾಚ್ ವರ್ಕ್ ಡಿಸೈನ್ ಫಸ್ಟ್ ತೋರಿಸಿನ ಅದಕ್ಕೆ ಅವಕ್ಕೆ 3ಕ್ಕೂ 400 ರೂಪಾಯಿ, ಇದಕ್ಕೆ 300 ರೂಪಾಯಿ. ಅವು 3ಕ್ಕೂ 400 ರೂಪಾಯಿ ರೀ, ಇದಕ್ಕೆ 300 ರೂಪಾಯಿ ರೀ. ಪಿಕೋ ಪಾಲ ಎಲ್ಲ ಕುಡಿಸಿ 1740 ರೂಪಾಯಿ ಆಯ್ತು ರೀ. ಬ್ಲೌಸಿನ ಬತ್ತು, ಸೀರೆದು ಬತ್ತು ಎಲ್ಲ ಕುಡಿಸಿ ಅವರು 40 ರೂಪಾಯಿ ಬಿಡಿಸ್ಕೊಂಡು 1700 ರೂಪಾಯಿ ಕೊಟ್ಟು ಹೋದ್ರಿ. ಈ ಥರ ಕಸ್ಟಮರ್ ಬಂದ್ರಂದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅಮೌಂಟ್ ಕೈಯಾಗ ಕೊಟ್ರಂದ್ರೆ ರೀ. ಡಿಸೈನ್ ನೋಡಿರಿ, ಇದಂತೂ ಚಂದ, ಅಷ್ಟು ಸಿಂಪಲ್ ಆಗಿ ಇದ್ರೂ ಕೂಡ ಲುಕ್ ಭಾಳ ಅನ್ನಿಸ್ತೈತೆ ರೀ ಹಾಕೊಂಡಾಗ. ಇದನ್ನು ಟ್ರೈ ಮಾಡ್ಬೋದು ರೀ. ನನಗೆ ಈ ಥರನೇ ಡಿಸೈನ್ ಮಾಡೋಕ್ಕೆ ಇಷ್ಟ ಕರೆ, ಆದರೆ ಅಮೌಂಟ್ ಜಾಸ್ತಿ ಕೊಡೋಂಗಿಲ್ಲ. ಟೈಮ್ ಕೊಟ್ಟು ಹೊಲ್ದಿರ್ತೀವಿ ಅಂದಾಗ ಕೊಡೋಂಗಿಲ್ಲ, ಅದಕ್ಕೆ ಇದು ಆಗಂಗಿಲ್ಲ ನೋಡ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ಲೈಕ್ ಮಾಡಿ.